ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುಬ್ರಾಯ ಪೈ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಮೈತ್ರಿ ಗುರುಕುಲ ಅನ್ನುವಂತಹ ಶಿಕ್ಷಣ ಸಂಸ್ಥೆ ಉಚಿತವಾಗಿ ಉಚಿತ ಶಿಕ್ಷಣವನ್ನು ನೀಡುತ್ತಾ ಸುಮಾರು 32 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದೆ. ಇವತ್ತು ನಮ್ಮ ಜೊತೆಗೆ ಟ್ರಸ್ಟ್ನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಮತಿ ರೂಪಲೇಖಾ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೂರ ಟ್ರಸ್ಟ್ ಆಗಿರುವಂತಹ ಮತ್ತು ಆಯುರ್ವೇದ ಗುರುಕುಲವನ್ನು ಒಂದು ನಮ್ಮಲ್ಲಿ ಮಾಡಬೇಕು, ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಾವು ಮಾಡಬೇಕು ಅನ್ನುವಂತಹ ಒಂದು ಅಭಿಲಾಷೆಯೊಂದಿಗೆ ಈ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ಇದನ್ನು ಮುನ್ನಡೆಸುತ್ತಿರುವಂತಹ ಡಾಕ್ಟರ್ ಸುಧಾರಾವ್ ಅವರಿಗೂ ನಾನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಾನು ಡಾಕ್ಟರ್ ವಿಘ್ನೇಶ್ ಮುದ್ರಾ, ಮೈತ್ರಿ ಆಯುರ್ವೇದ ಗುರುಕುಲದ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮಿತ್ರರೇ, ಶತಮಾನಗಳಿಂದ ಆಯುರ್ವೇದವನ್ನು ಗುರುಕುಲ, ಒಂದು ಆಯುರ್ವೇದ ಗುರುಕುಲ ಅನ್ನುವಂತಹ 7 ವರ್ಷದ ಹೊಸ ಒಂದು ಕೋರ್ಸ್ ಅನ್ನು ಪರಿಚಯಿಸಿದೆ. ಇದರಲ್ಲಿ ಏನು ವಿಶೇಷತೆ ಅಂದ್ರೆ 7 ವರ್ಷ ಮಕ್ಕಳು ರೆಸಿಡೆನ್ಷಿಯಲ್ ಆಗಿ ಅಂದ್ರೆ ಕಡ್ಡಾಯ ವಸತಿ ಸಹಿತ ಈ ಶಿಕ್ಷಣವನ್ನು ಪಡೆಯಲಿದ್ದಾರೆ ಮತ್ತು ಒಬ್ಬ ಉತ್ತಮ ವೈದ್ಯರಾಗಿ ಸಮಾಜಕ್ಕೆ ಹೊರಬರಲಿದ್ದಾರೆ. ಇದರ ವಿಶೇಷತೆ ಏನೆಂದ್ರೆ ಇದರಲ್ಲಿ SSLC ಅಂದ್ರೆ 10ನೇ ತರಗತಿ ಪಾಸಾದ ಮಕ್ಕಳು ನೀಟ್ ಪ್ರೀ ಆಯುರ್ವೇದ ಅಂದ್ರೆ ನಾರ್ಮಲ್ ನೀಟ್ ಅಲ್ಲ, ಇದು ಒಂದು ಹೊಸ ನೀಟ್, ಇದರ ನೀಟ್ ಪ್ರೀ ಆಯುರ್ವೇದ ಅನ್ನುವಂತಹ ಒಂದು ಪರೀಕ್ಷೆಯನ್ನು 10ನೇ ಕ್ಲಾಸ್ ಪಾಸ್ ಆದ ಮಕ್ಕಳು ಬರೆದು ಅವರು PUCಗೆ ಅಡ್ಮಿಷನ್ ತಗೊಳ್ತಾರೆ. ಈ PUCಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಇಂಗ್ಲಿಷ್ ಮತ್ತು ಸಂಸ್ಕೃತ ಮತ್ತು ಭಾರತೀಯ ಶಾಸ್ತ್ರ ಮತ್ತು ದರ್ಶನ, ಇಂಟ್ರೊಡಕ್ಷನ್ ಟು ಆಯುರ್ವೇದ ಅನ್ನುವಂತಹ ವಿಷಯಗಳನ್ನು ಆಧರಿಸಿ ಅವರಿಗೆ 2 ವರ್ಷ PUCಯನ್ನು ನಡೆಸಿಕೊಡಲಾಗ್ತದೆ. ಅದು ಕಳೆದ ಮೇಲೆ BAMS ಅಲ್ಲಿ 4 ವರ್ಷ BAMS ಮತ್ತು 1 ವರ್ಷ ಇಂಟರ್ನ್ಶಿಪ್ ಅನ್ನು ಮುಗಿಸಿ ಒಟ್ಟು 7 ವರ್ಷ ರೆಸಿಡೆನ್ಷಿಯಲ್ ಆಗಿ ಅಂದ್ರೆ ವಸತಿ ಕಡ್ಡಾಯ ವಸತಿ ಸಹಿತ ಈ ಶಿಕ್ಷಣವನ್ನು ಅವರು ಪಡೆಯಲಿದ್ದಾರೆ. ಇದು ಒಂದು ಹೊಸ ವೈದ್ಯಕೀಯ ಕ್ಷೇತ್ರದಲ್ಲಿ ಏನಂದ್ರೆ 10ನೇ ಕ್ಲಾಸಿಂದ ಮುಗಿಸಿದ ಕೂಡಲೇ ಇದಕ್ಕೊಂದು ಎಂಟರ್ ಆಗುವಂತಹ ಒಂದು ವಿಶಿಷ್ಟ ಪದ್ಧತಿ ಇದೆ. ಇದರಲ್ಲಿ ನಮಗೆ ಸಂಸ್ಕೃತ ಕೇಂದ್ರೀಯ ಸಂಸ್ಕೃತ ಯೂನಿವರ್ಸಿಟಿ ಮೂಡಲ್ಲಿ ಅವರಿಂದ ನಾವು ಮಾನ್ಯತೆಯನ್ನು ಪಡೆದಿದ್ದೇವೆ. 50 ಸೀಟುಗಳು ನಮಗೆ ಇದಕ್ಕೆ ಲಭ್ಯವಾಗಿದೆ. ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮಲ್ಲಿ ವಿದ್ಯಾರ್ಥಿನಿಯರಿಗೆ ಅಂದ್ರೆ ಬಾಲಕಿಯರಿಗೆ ಮೈತ್ರಿ ಆಯುರ್ವೇದ ಗುರುಕುಲವು ಹೆಣ್ಣು ಮಕ್ಕಳಿಗೆ ಮಾತ್ರ ಈ ವಿದ್ಯಾಭ್ಯಾಸವನ್ನು ನೀಡುವ ಅನುಮತಿ ಹೊಂದಿದೆ. ಮತ್ತು ಇನ್ನೊಂದು ವಿಶೇಷತೆ ಏನಂದ್ರೆ 5 ಕೋಟಿ ಜನಸಂಖ್ಯೆಗೆ ಒಂದು ಕಾಲೇಜನ್ನು ಕೊಡುವಂತಹ ಒಂದು ಪದ್ಧತಿಯನ್ನು ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಈ ಮೈತ್ರಿ ಆಯುರ್ವೇದ ಗುರುಕುಲವು ಪ್ರಪ್ರಥಮವಾಗಿದೆ. ಮತ್ತು ಇನ್ನೊಂದು ವಿಷಯ ಏನಂದ್ರೆ ಈ ವರ್ಷವೇ ಇದರ ಪರೀಕ್ಷೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಕಳೆದ ಜುಲೈ 28ರಿಂದ ಈ ಆಗಸ್ಟ್ 20ರ ತನಕ ಇದರ ನೋಟಿಫಿಕೇಶನ್ ಇದೆ. ಸೆಂಟ್ರಲ್ ಸಂಸ್ಕೃತ ಯೂನಿವರ್ಸಿಟಿಯ ವೆಬ್ಸೈಟ್ ಅಲ್ಲಿ ಹೋದ್ರೆ ನಮ್ಗೆ ಅದರ ಅಪ್ಲಿಕೇಶನ್ ಅವೈಲಬಲ್ ಇದೆ. ಯಾರಿಗಾದ್ರೂ ಮಕ್ಕಳಿಗೆ ಆಯುರ್ವೇದ ಮಾಡುವಂತಹ ಉದ್ದೇಶ ಇದ್ರೆ ಅವರು ಈ ಎಕ್ಸಾಮ್ ಅನ್ನು ಬರೀಬಹುದು. ಅನೇಕ ಅಂಶಗಳನ್ನ ಈ ಕಾಲೇಜ್ ಪ್ರಾರಂಭ ಮಾಡುವ ಉದ್ದೇಶಗಳನ್ನ ಜೊತೆಗೆ ನಮಗಿರುವ ಅವಕಾಶಗಳನ್ನ ಈಗಾಗಲೇ ಡಾಕ್ಟರ್ ರವಿ ಗಣೇಶ್ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹೊಸ ವಿಷಯಗಳೇನಿಲ್ಲ. ಒಂದು ಎಕ್ಸ್ಕ್ಲೂಸಿವ್ಲಿ ಫಾರ್ ವಿಮೆನ್, ಇದು ಒಂದು ವಿಶೇಷ ನಮ್ದು. 5 ಕೋಟಿ ಜನಸಂಖ್ಯೆಗೆ ಒಂದು ಕಾಲೇಜ್ ಅಂತ ಕೇಂದ್ರ ಸಂಸ್ಕೃತ ವಿಶ್ವವಿದ್ಯಾನಿಲಯ ಘೋಷಿಸಿದೆ. ಹಾಗಾಗಿ ಕರ್ನಾಟಕದಲ್ಲಿ ಈ ವರ್ಷದ ಮಟ್ಟಿಗೆ, ಇನ್ನು ಮುಂದೆ ಅವರ ಪಾಲಿಸೀಸ್ ಆಗುವವರೆಗೆ ನಮ್ಮದೊಂದೇ ಕಾಲೇಜ್ ಆಗಿರ್ತದೆ. ನಾವು ಅದನ್ನು ಸ್ಥಾಪನೆ ಮಾಡುವ ಪ್ರದೇಶ ವಿಟ್ಲ ಪ್ರದೇಶದ ಒಂದು ಗ್ರಾಮೀಣ ಭಾಗ ಕೊಡಂಗಾಯಿ ಅಂತ. ಈಗಾಗಲೇ ನಮ್ಮ ಮೂರ್ಕಜೆ ಗುರುಕುಲ ನಡೀತಾ ಇದೆ ಅಲ್ಲಿ ಹೆಣ್ಣು ಮಕ್ಕಳಿಗೆ, ಕಳೆದ 30 ವರ್ಷಗಳಿಂದ ನಡೀತಾ ಇದೆ. ಆ ಕ್ಯಾಂಪಸ್ ಅಲ್ಲಿ, ಆ ಪ್ರಿಮಿಸಸ್ ಅಲ್ಲಿ ನಾವು ಈ ಉದ್ದೇಶಿತ ಆಯುರ್ವೇದ ಗುರುಕುಲವನ್ನ ಮಾಡುವವರಿದ್ದೇವೆ. ಹಾಗೆ ನಮಗೆ ಇದಕ್ಕೆ 60 ಹಾಸಿಗೆಗಳ ಆಸ್ಪತ್ರೆ ರೆಡಿ ಆಗಬೇಕು. ಗ್ರಾಮೀಣ ಪರಿಸರದಲ್ಲಿ ಈ ವೈದ್ಯರು ನಮಗೆ ಈಗ
ಪಾಠ ಹೇಳಲಿಕ್ಕೆ ಬರುವಂತಹ ವೈದ್ಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಜೊತೆಗೆ ನಾಳೆ ಇಲ್ಲಿಂದ ತೇರ್ಗಡೆ ಹೊಂದಿ ಹೊರಗೆ ಬರುವಂತಹ BAMS ವಿದ್ಯಾರ್ಥಿನಿಯರಿರ್ಬೋದು. ಹೆಚ್ಚು ಅವಕಾಶ ಗ್ರಾಮೀಣ ಪ್ರತಿಭೆಗಳಿಗಿರ್ತದೆ. ಅದರ ಜೊತೆಗೆ ಈ ನೀಟ್ PA ಅನ್ನುವಂಥದ್ದು, ಪ್ರೀ ಆಯುರ್ವೇದ ಅನ್ನುವಂಥದ್ದನ್ನು ಅವರು ಪಾಸ್ ಆಗಿ ಎಂಟ್ರಿ ಹೊಂದುತ್ತಾರೆ. ಸೊ ಈ ಎಲ್ಲ ಹಿನ್ನೆಲೆಯ ಜೊತೆಗೆ ಒಳ್ಳೆಯ ಆಯುರ್ವೇದ ವೈದ್ಯರನ್ನ ಸಮಾಜಕ್ಕೆ ಕೊಡಬೇಕು. ಇದು ಒಂದು ಬೇರೆ ರೀತಿಯ ಯೋಚನೆ ಕೇಂದ್ರ ಸರ್ಕಾರದ್ದು. ಅದಕ್ಕೆ ನಮ್ಮ ಕೊಡುಗೆ ಏನು ಅಂದ್ರೆ, ಈ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಮಾಡುವಂಥದ್ದು, ಹೆಣ್ಣು ಮಕ್ಕಳಿಗಾಗಿ ಮಾಡುವಂಥದ್ದು. ಜೊತೆಗೆ ಒಂದು ಒಳ್ಳೆಯ ಆಸ್ಪತ್ರೆ, ಒಳ್ಳೆಯ ಕಾಲೇಜ್ ಆಗಬೇಕು. ಹೆಚ್ಚಿನ ವಿಷಯಗಳು ಸಂಸ್ಕೃತ ಮಾಧ್ಯಮದಲ್ಲಿ, ನಮಗೆ ಈಗ ಗುರುಕುಲದಲ್ಲಿ ಈಗಾಗಲೇ ಸಂಸ್ಕೃತ ಮಾತಾಡುವಂತ ವಿದ್ಯಾರ್ಥಿನಿಯರಿದ್ದಾರೆ. ವೇದ ವಿಜ್ಞಾನ ಸಿಗ್ತದೆ, ಅಲ್ಲಿ ಶಿಕ್ಷಣ ಸಿಗ್ತದೆ. ಅಂಥ ಗುರುಕುಲದಲ್ಲಿ ಇದು ನಡೆಯೋದ್ರಿಂದ ಅದೇ ವಾತಾವರಣದಲ್ಲಿ ಅಲ್ಲಿ ಗೋಶಾಲೆ ಇದೆ, ಭಾರತೀಯ ಜ್ಞಾನ ಪರಂಪರೆಯ ವಿಷಯಗಳನ್ನ ಮಕ್ಕಳು ಅಲ್ಲಿ ತಿಳ್ಕೊಳ್ತಾರೆ. ಇಂಥ ಒಂದು ವಾತಾವರಣದಲ್ಲಿ ನಾವು ಈ ಕಾಲೇಜು ಮತ್ತೆ ಆಸ್ಪತ್ರೆಯನ್ನ ಮಾಡೋದ್ರಿಂದ ಪ್ರಾಚೀನ ಭಾರತೀಯ ಪರಂಪರೆಯನ್ನ ನಾವು ಉದ್ದೀಪನಗೊಳಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಹೆಚ್ಚಿನ ವಿಷಯಗಳು ಸಂಸ್ಕೃತ ಮೂಲ ಗ್ರಂಥಗಳನ್ನೇ ಮಕ್ಕಳನ್ನು ಓದುವ ಹಾಗೆ ಪ್ರೇರಣೆ ಕೊಡ್ತೇವೆ. ಈ ಎಲ್ಲ ದೃಷ್ಟಿಯಿಂದ ಮೂಲ ಆಯುರ್ವೇದಕ್ಕೆ ಬೇಕಾಗುವಂತಹ ಒಂದು ಏನು ಮಹತ್ವ ಸಿಕ್ಬೇಕು, ಆ ಮಹತ್ವ ಸಿಕ್ಬೇಕಾದಂತಹ ಎಲ್ಲ ಪ್ರಯತ್ನದಲ್ಲಿ ನಾವು ಹಿರಿಯರು ತೊಡಗಿಕೊಂಡಿದ್ದೇವೆ. ಇದಕ್ಕೆ ನೀವು ಪ್ರಚಾರದ ಮೂಲಕ ಸಹಕಾರ ಕೊಡಬೇಕು ಅಂತ ನನ್ನ ವಿನಂತಿ. ಗುರುಕುಲ ವಿಜಯ ಟ್ರಸ್ಟ್ ಎಂಬ ಒಂದು ಟ್ರಸ್ಟಿಂದ ವಿಟ್ಲದಲ್ಲಿ ಮುರುಕಜೆ ಅಂತ ಹೇಳೋ ಒಂದು ಜಾಗದಲ್ಲಿ ನಾವು ಮೈತ್ರೇಯ ಗುರುಕುಲ ಅಂತ ಹೇಳುವ ಒಂದು ಸಂಸ್ಥೆಯನ್ನು 32 ವರ್ಷಗಳಿಂದ ನಡೆಸ್ತಾ ಬಂದಿದ್ದೇವೆ. ಅಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಪಂಚಮುಖಿ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಸಂಸ್ಕೃತ ಬೇಸ್ ಆಗಿ ಸಂಸ್ಕೃತದಲ್ಲೇ ಮಾತಾಡುತ್ತಾ ಉಚಿತ ವಸತಿ ಶಿಕ್ಷಣವನ್ನು ಅಲ್ಲಿ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿ ಕೊಡ್ತಾ ಇದ್ದೇವೆ. ಪಂಚಮುಖಿ ಶಿಕ್ಷಣದಲ್ಲಿ ಆಯುರ್ವೇದವು ಅದರ ಒಂದು ಪಾರ್ಟ್ ಆಗಿರ್ತದೆ. ಹಾಗೆ ನಮ್ಮಲ್ಲಿ ಗೋಶಾಲೆಯೂ ಇದೆ, ಕೃಷಿಯೂ ಇದೆ. ಇಂದು ನಾವು ಈ ಪ್ರಾಜೆಕ್ಟನ್ನು ಸ್ವೀಕರಿಸಲು ಕಾರಣ, ಇದೊಂದು ಯುನೀಕ್ ಪ್ರಾಜೆಕ್ಟ್, ಸೆಂಟ್ರಲ್ ಗವರ್ಮೆಂಟ್ ಒಂದು ಯುನೀಕ್ ಪ್ರಾಜೆಕ್ಟ್. ಮತ್ತು 5 ಕೋಟಿ ಜನಸಂಖ್ಯೆಗೆ ಒಂದು ಇಂಥ ಪ್ರಾಜೆಕ್ಟ್ ಸಿಗ್ತದೆ. ನಮ್ಮಲ್ಲಿ ಗುರುಕುಲ ಇದೆ, ಹೆಣ್ಣು ಮಕ್ಕಳಿದ್ದಾರೆ, ಸಂಸ್ಕೃತ ಇದೆ. ಆದ್ದರಿಂದ ನಮಗೆ ಆ ಪ್ರಾಜೆಕ್ಟ್ ಸಿಕ್ಕಿದೆ. ನನ್ನ ಲೆಕ್ಕದಲ್ಲಿ ಕರ್ನಾಟಕದಲ್ಲೇ ಇದೊಂದು ಫಸ್ಟ್ ಪ್ರಾಜೆಕ್ಟ್ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಟ್ಕೊಳ್ತಾ ಇದ್ದೇನೆ. 10th ಆದ ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಅವರು ಈಗ ತಾನೇ ಡಾಕ್ಟರ್ ಹೇಳಿದ ಹಾಗೆ ಡೈರೆಕ್ಟಾಗಿ 11, 12 ಅಲ್ಲಿ ಸಂಸ್ಕೃತದಲ್ಲಿ ಮತ್ತು ಉಳಿದ ಇದನ್ನು PU ಅನ್ನು ಕಂಪ್ಲೀಟ್ ಮಾಡಿ ಅವರು ಮುಂದಿನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟ BAMS ಕೋರ್ಸನ್ನು ಕಂಟಿನ್ಯೂ ಮಾಡ್ತಾರೆ. ನಮ್ಮ ಏರಿಯಾವು ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿದೆ. ಆದ್ರಿಂದ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಮತ್ತು ಊರ ನಾಗರಿಕರಿಗೆ ಒಂದು ಉತ್ತಮ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಸಿಗುತ್ತದೆ, ಶಿಕ್ಷಣವೂ ಸಿಗುತ್ತದೆ. ಆದ್ರಿಂದ ನಾವು ಈ ಒಂದು ಪ್ರಾಜೆಕ್ಟನ್ನು ಡಾಕ್ಟರ್ ಸುಧಾರಾವ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿ ಈ ಒಂದು ಕಾಲೇಜ್ ಪ್ರಾಜೆಕ್ಟನ್ನು ಮುಂದುವರಿಸಲು ತುಂಬ ಖುಷಿ ಪಡ್ತಾ ಇದ್ದೇವೆ. ಇದರ ಪ್ರಯೋಜನ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಮಕ್ಕಳಿಗೆ ಆಗಬೇಕಾದ್ರೆ ನಿಮ್ಮ ಸಹಕಾರ ನಮಗೆ ತುಂಬ ಅಗತ್ಯ ಇದೆ. ಯಾಕೆಂದರೆ ಟೈಮ್ ಇಲ್ಲ. ಸಾಧಾರಣ ಆಗಸ್ಟ್ 20 ತಾರೀಕಿಗೆ ಇದು ಎಕ್ಸಾಮ್ ಇರೋದ್ರಿಂದ ನನ್ನ ಲೆಕ್ಕದಲ್ಲಿ ನಿಮ್ಮ ಪ್ರಚಾರದಿಂದ ನಮ್ಮ ಊರಿನ ಹೆಣ್ಮಕ್ಳಿಗೆ ಇದರ ಪ್ರಯೋಜನ ಸಿಕ್ಕಲಿ ಅಂತ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತಾ ಇದ್ದೇನೆ. ನಮಸ್ಕಾರ.